ಚೆನ್ನಾಗಿತ್ತು ಒಳಗಡೆ ಹತ್ರ ಸ್ಟ್ರಾಬೆರಿ ಐತೆ ಒಳಗಡೆ ಕುಡಿಯೋಕ್ಕೆ. ಎನಿ ಟೈಮ್ ನೋಡ್ತಾ ಇರ್ತಾರೆ. ಮನೆ ಕ್ಲೀನ್ ಮಾಡಿಲ್ಲ ಏನಿಲ್ಲ, ಬಂದಿದ ತಕ್ಷಣ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಡೋದು. ಕ್ಲಾಸ್ಗೆ ಹೋಗೋಣ, ಚೆನ್ನಾಗಿತ್ತು ಒಂಥರ ಟೇಸ್ಟ್. ಅದು ಮಗು ಮಿಲ್ಕ್ ಶೇಕ್. ಏನಂತ ನೋಡೋಣ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಎದ್ದು ಕಾಲೇಜ್ಗೆ ರೆಡಿ ಆಗ್ತಿದ್ದೀನಿ. ಒಂದು 2-3 ದಿನ ಆಗಿತ್ತು ಅನ್ಕೊತೀನಿ ನಾನು ಕಾಲೇಜ್ಗೆ ಈ ಥರ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ, ಬೆಳಿಗ್ಗೆ ಎದ್ದು ಬೇಗ ರೆಡಿ ಆಗಿಬಿಟ್ಟಿದ್ದೀನಿ. ಇವತ್ತು ಮೊದಲು ಥರ ಟೈಮ್ ವೇಸ್ಟ್ ಮಾಡ್ತಾಯಿಲ್ಲ ನೋಡಿರಿ. ಇನ್ನೂ 7:30 ಕೂಡ ಆಗಿಲ್ಲ. 7 ಎಷ್ಟೋ ಗೊತ್ತಾಯ್ತಲ್ಲ ನನಗೆ, ನಾನು ನೋಡೋಕೆ ಬರೋಲ್ಲ ಹಂಗೆ. ಒಟ್ಟಿನಲ್ಲಿ ಇನ್ನೂ 7:30 ಆಗಿಲ್ಲ, ಆಗಲೇ ಇಷ್ಟು ಬೇಗ ರೆಡಿ ಆಗಿದ್ದೀನಿ. ಹೇಗೆ ಕರೆಕ್ಟ್ ಅಲ್ವಾ ಅದು? ಥ್ಯಾಂಕ್ ಯು. ಸೊ ಇವಾಗ ಎದ್ದುಬಿಟ್ಟು ನಮ್ಮಮ್ಮ ಹೋದ್ರು ಜಸ್ಟ್ ಇವಾಗ ನಾನು ಫುಲ್ಲು ನಂದೆಲ್ಲ ರೆಡಿ ಆಯಿತು. ಬರೀ ಶೂಸ್ ಒಂದು ಹಾಕ್ಕೊಬೇಕಷ್ಟೇ ನೋಡಿ. ಶೂಸ್ ಒಂದು ಹಾಕ್ಕೊಂಡ್ರೆ ಮುಗೀತು ನಂದು. ಅದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ನಾಷ್ಟ ತಿಂತಾಯಿದ್ದೀನಿ. ಟಿಫನ್ ತಿಂದ್ಬಿಟ್ಟು ಉಪ್ಪಿಟ್ಟು ಮತ್ತು ಖಾರ ಬುಂದಿ. ಇದನ್ನು ನಂಗೆ ಹೇಳ್ಕೊಟ್ಟಿದ್ದು ಯಾರು ಗೊತ್ತಾ ಗೈಸ್? ಹರ್ಷಿತಾ, ನನ್ನ ಫ್ರೆಂಡ್ ಹರ್ಷಿತಾ ಇದ್ರಲ್ಲ, ಅವ್ರ ಮನೇಲಿ ಒಂದ್ಸಲ ಬೂಂದಿ ಮತ್ತು ಇದು ಉಪ್ಪಿಟ್ಟು ಮಾಡ್ಕೊಂಬಂದರು. ಸಕ್ಕತ್ತಾಗಿತ್ತು, ಕ್ರೇಜಿ ಟೇಸ್ಟು. ಅದಕ್ಕೆ ಇವತ್ತು ನಾನು ಮಾಡಿಸ್ಕೊಂಡೆ ಮನೇಲಿ. ಥ್ಯಾಂಕ್ ಯು ಹರ್ಷಿತಾ. ಅವರಿಂದನೇ ನೋಡಿ ಇನ್ಸ್ಪೈರ್ ಆಗಿದ್ದೀನಿ. ನಾನು ಆ ಥರ ಯಾವತ್ತೂ ತಿಂದಿರಲಿಲ್ಲ ಗೈಸ್. ಉಪ್ಪಿಟ್ಟು ಮತ್ತು ಬೂಂದಿ ಹಾಕ್ಕೊಂಡು ಯಾವತ್ತೂ ತಿಂದಿರಲಿಲ್ಲ. ಸೊ ಇವತ್ತೇ ಫಸ್ಟ್ ಟೈಮ್ ತಿಂತಾ ಇರೋ ಥರ. ಸೊ ಸಕ್ಕತ್ತಾಗಿರುತ್ತೆ. ಅವತ್ತೊಂದು ಸಲ ತಿಂದೆ ಹರ್ಷಿತಾ ಮನೇದು, ಇವತ್ತು ನಮ್ಮ ಮನೇಲಿ ಮಾಡಿಸ್ಕೊಂಡಿದ್ದೀನಿ. ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗ್ತಾ ಕಾಲೇಜಲ್ಲಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಇವತ್ತು ಟಾಕ್ಸಿಕ್ದು ಟೀಸರ್ ರಿಲೀಸ್ ಆಗ್ತಿದೆ ಗಾಯ್ಸ್. ನಮ್ಮ ಬಾಯ್ಸ್ ಎಲ್ಲ ಕರೆಕ್ಟಾಗಿ ನೋಡಿ. ಫಸ್ಟ್ ಪೀರಿಯಡು 9:45 ಗಂಟೆ ಇರುತ್ತೆ. 9:35ಗೆ ಟೀಸರ್ ರಿಲೀಸ್ ಆಗುತ್ತೆ. ಸಾರಿ, ನಮ್ಮ ಬಾಯ್ಸು ಬೆಲ್ ಹೊಡೆದ ತಕ್ಷಣ ನೋಡಿ ಸ್ಪೋರ್ಟ್ಸ್ ಇದೆ ನೆಕ್ಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್. ಅಷ್ಟರಲ್ಲೆಲ್ಲ ನಾವು ನೋಡ್ಬಿಟ್ಟಿರ್ತೀವಿ. ನೋಡಿಬಿಟ್ಟು ನಿಮಗೆ ಆಮೇಲೆ ಶಾರ್ಟ್ ಬ್ರೇಕಲ್ಲಿ ರಿವ್ಯೂ ಕೊಡ್ತೀನಿ ಅದ್ರ ಬಗ್ಗೆ. ಸಕ್ಕತ್ತಾಗಿರುತ್ತೆ ನೋಡಿ, ಕ್ರೇಜಿ. ಹೋಗೋಣ. ನಾನಂತೂ ಫುಲ್ಲು ಎಕ್ಸೈಟಿಂಗ್ ಆಗಿದ್ದೀನಿ, ವೆಯ್ಟಿಂಗಲ್ಲಿದ್ದೀನಿ ಯಾವಾಗ ನೋಡ್ಬೋದು ಅಂತ. ಇವಾಗ ತಿನ್ಕೊಂಡು ಕಾಲೇಜ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಆಚೆ ಬಂದಿದ್ದೀರಿ ಜ್ಯೂಸ್ ಕುಡ್ಕೊಂಡಂಗೆ ಜೆರಾಕ್ಸ್ ತೊಗೊಳೋಕ್ಕೆ. ಇದು ಎಷ್ಟು ನೋಡ್ರಿ, ಮಗು ಮಿಲ್ಕ್ ಶೇಕ್ ಅಂತೆ. ಗೇಮ್ಸ್ ಹೇಳಿತ್ತು, ಚೆನ್ನಾಗಿತ್ತು ಒಳಗಡೆ ಹತ್ರ ಸ್ಟ್ರಾಬೆರಿ ಐತೆ ಒಳಗಡೆ ಕುಡಿಯೋಕ್ಕೆ. ಫೈನಲ್ ಕುಡ್ದಾಯ್ತು. ಇವಾಗ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ಕ್ಲಾಸ್ಗೆ ಹೋಗೋಣ. ಚೆನ್ನಾಗಿತ್ತು ಒಂಥರ ಟೇಸ್ಟ್. ಅದು ಮಗು ಮಿಲ್ಕ್ ಶೇಕ್ ಚೆನ್ನಾಗಿತ್ತು. ಸೊ ಗೈಸ್ ಇವಾಗ ಕಾಲೇಜಿಂದ ಮನೆಗೆ ಬಂದರೆ ನಮ್ಮಮ್ಮ ನೋಡ್ರಿ ಇಲ್ಲಿ ಫೋನು ಎನಿ ಟೈಮ್ ನೋಡ್ತಾ ಇರ್ತಾರೆ. ಮನೆ ಕ್ಲೀನ್ ಮಾಡಿಲ್ಲ ಏನಿಲ್ಲ, ಬಂದಿದ ತಕ್ಷಣ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಡೋದು. ಏನು ಅನ್ಸಲ್ವಾ ಮಮ್ಮಿ ನಿನಗೆ? ಏನು ಅನ್ಸಲ್ವಾ? ಛೀ, ನಮ್ಮಮ್ಮ ನೋಡ್ರಿ ಏನು ಅನ್ಸಲ್ವಂತೆ. ಇವಾಗ ಗೈಸ್ ಸಖತ್ ಕೆಲಸ ಆಯ್ತು ಮನೇಲಿ. ಅದರಲ್ಲಿ ಬೇರೆ ನಾಳೆ ಅಸೈನ್ಮೆಂಟ್ ಏನೇನೋ ಐತೆ ಬರೆಯೋದು, ಎಲ್ಲ ಬರ್ಕೊಬೇಕು. ನೋಟ್ಸ್ ಎಲ್ಲ ಬರೆಯೋದಿದೆ, ಬರೆದು. ಆ್ಯಂಡ್ ಮಂಡೆಯಿಂದ ನನಗೆ ಇಂಟರ್ನಲ್ ಸ್ಟಾರ್ಟ್ ಆಯಿತು ಗೈಸ್. ಇನ್ನು ಓದ್ತಾ ಇರಬೇಕು ಎನಿ ಟೈಮು, ಅದೇ ಬೇಜಾರು ನನಗೆ. ಸೊ ಪರವಾಗಿಲ್ಲ. ಇವಾಗ ಕಾಫಿ ಕುಡಿಬೇಕು. ಟಾಕ್ಸಿಕ್ದು ಟೀಸರ್ ಬಂದಿದೆ, ಯಾರು ನೋಡಿಲ್ವೋ ಹೋಗಿ ಚೆಕ್ ಮಾಡಿ. ನೀವು ನೋಡಿರ್ತೀರ ಆಬ್ವಿಯಸ್ಲಿ, ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಕ್ರೇಜಿ ಆಗೈತೆ ಮಾತ್ರ. ಅದ್ರಲ್ಲಿ 5 ಥರ ಲುಕ್ಕು ಕಾಣಿಸ್ಕೊಂಡಿರೋದು ಗೈಸ್. ನೀವು ನೀಟಾಗಿ ಹುಡುಕಿದ್ರೆ ಸೀರಿಯಸ್ಸಾಗಿ ಗೊತ್ತಾಗುತ್ತೆ. ಫುಲ್ಲು ತಾತ ಥರ ಒಂದು, ಆಮೇಲೆ ಬಾತ್ ಟಬ್ಬಿಂದ ಎದೊಳೋದೊಂದು, ಆಮೇಲೆ ನಾರ್ಮಲ್ ಲುಕ್ಕು, ರಾಯ ಲುಕ್ಕು. ನೀವು 5 ಥರ ಅಬ್ಸರ್ವ್ ಮಾಡ್ಬೋದು ನೀವು. ಬಿಯರ್ಡ್ಲೆಸ್ ಲುಕ್ಕು, ಅದಂತ ಅನ್ಎಕ್ಸ್ಪೆಕ್ಟೆಡು. 5 ಥರ ಲುಕ್ ಅಬ್ಸರ್ವ್ ಮಾಡೋದು ನೀಟಾಗಿ ನೋಡಿ. ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ. ಲೆಟ್ಸ್ ಗೋ ಗೈಸ್. ಕಾಫಿ ಮಾಡ್ಕೊಂಬಂದೆ, ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಏನಂತ ನೋಡೋಣ. ಎಷ್ಟು ಹತ್ರ ಹೋಗ್ತಾಯಿದ್ದು ನೋಡಿ, ಬೇಸಿ. ಸೊ ಗೈಸ್ ನಾನು ಕಾಲೇಜಲ್ಲಿ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ. ಜೆರಾಕ್ಸ್ ಇಸ್ಕೊಂಬರೋಕೆ ಹೋಗಿದ್ದೆ. ಹಂಗೆ ಬರಬೇಕಾದ್ರೆ ಟೈಮ್ ಆಗೋಗಿತ್ತು. ಅದಕ್ಕೆ ಊಟನೂ ಮಾಡಲಿಲ್ಲ ಕರೆಕ್ಟಾಗಿ. ನಾನು ಸ್ವಲ್ಪ ತಿಂದ್ಬಿಟ್ಟು ಬಾಕ್ಸ್ನ ಕ್ಲೋಸ್ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಆಮೇಲೆ ಮತ್ತೆ ತಿನ್ನಬೇಕು. ಬೈತಾರಿಲ್ಲ ಅಂತ ತಿನ್ನಲಿ ಅಂದರೆ ಸ್ವಲ್ಪ ಉಪ್ಪಿಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ಚಿಕನ್ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಮ್ಮ ಚಿಕನ್ ಸಾಂಬಾರು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರು. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಗೊತ್ತಿಲ್ಲ ಹೇಗಿರುತ್ತೋ, ತಿಂದ್ಬಿಟ್ಟು ಹೇಳ್ತೀನಿ ರೀ. ಗ್ರೇಟ್, ಚೆನ್ನಾಗಿದೆ. ನೀವು ಟ್ರೈ ಮಾಡಿರಿ, ಸಾಕಾಗೈತೆ. ನನಗೆ ಇಷ್ಟ ಆಯ್ತಪ್ಪ. ಸೊ ತಿಂದ್ಬಿಟ್ಟು ಏನು ಮಾಡೋದು ನೋಡಬೇಕು. ನಾನು ಬೆಳಗ್ಗೆ ನೆನ್ನೆ ನೈಟ್ ವ್ಲಾಗ್ನ ಎಂಡ್ ಮಾಡಲಿಲ್ಲ. ಸೊ ಅದಕ್ಕೆ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಡ್ರೆಸ್ ಹಾಕೊಂಡು ನಾನು ಈ ಔಟ್ಫಿಟ್ ಹಾಕೊಂಡು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಅಂದರೆ
ಅದು ನಿಮಗೆ ನಾಳೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತಿದ್ರೆ ಈ ವ್ಲಾಗಲ್ಲಿ ಏನೂ ನೋಡಲಿಲ್ಲ ನೀವು, ತುಂಬ ಚಿಕ್ಕದಾಗಿತ್ತು ಅಂತ. ಆದರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಟ್ಸ್ ಓಕೆ. ಆ್ಯಂಡ್ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ನಾಳೆ ಸಿಗ್ತೀನಿ ಗೈಸ್, ಬಾಯ್.